ಹಾಯ್ ಹೆಲೋ ಗುಡ್ ಈವ್ನಿಂಗ್. ಏನಿದೆ ಬೆಳಗಿನ ಶುಭೋದಯ ಅಲ್ಲ, ಈವ್ನಿಂಗ್ ಶುಭ ಸಂಜೆ. ಎಲ್ಲಿದ್ದೀವಪ್ಪ ಅಂದ್ರೆ NGT ವಿಜಯನಗರ್ಗೆ ಬಂದಿದ್ದೇವೆ. ಮತ್ತೆ ಏನಕ್ಕೆ ಅಂದ್ರೆ ಆಫ್ಟರ್ 1 year ನಾವು ಪ್ರಶಾಂತ್ ಎಲ್ಲ ಸೇರಿರೋ ಪ್ರಯುಕ್ತ ಒಂದೊಳ್ಳೆ ನಾನ್ ವೆಜ್ ಊಟ ಮಾಡೋಣ. ಅಂಡ್ ಇವತ್ತು ಶ್ರೀನಿವಾಸ್ ಅವ್ರು ನಮ್ಗೆ ಟ್ರೀಟ್ ಕೊಡಿಸ್ತಾ ಇದಾರೆ. ಅವ್ರು 46,000 ರೂಪಾಯಿ ಫೋನ್ ತಗೊಂಡಿರೋದಕ್ಕೆ ಒಂದ್ 4,000 ರೂಪಾಯಿ ಬಿಲ್ ಮಾಡೋಣ ಅಂತ ಬಂದಿದೀವಿ ಗೈಸ್. ನೋಡಿ ಇಲ್ಲಿ ಶ್ರೀನಿವಾಸ್ ಇವರು ಬಂದ್ಬಿಡ್ತು. ನೀರ್ ಹಾಕಂಚ. ಇವ್ರು ಶ್ರೀನಿವಾಸ್ ಅವ್ರು ಬರ್ದಾರು, ಅವರು ಶ್ರೀನಿವಾಸ್ ಅವ್ರು ಬರ್ದಾರು. ಇವರು ನಮ್ಮ ಪ್ರಶಾಂತ್ ಅವರು. ಏನ್ರಿ ಪ್ರಶಾಂತ್, ಆಫ್ಟರ್ 1 year ಆದ್ಮೇಲೆ ನಾನ್ ವೆಜ್ ತಿಂತಾ ಇದೀವಲ್ಲ ಜೊತೆ ಆಮೇಲೆ ಏನ್ ಫೀಲ್ ಆಗ್ತಾ ಇದ್ದೀರಿ? ಎಲ್ಲ ಇದೀವ್ ಕೊಡ್ರಲ್ಲ ಗೈಸ್. ಇವಾಗ ಏನ್ ಬಂದಿದೆ, ಏನಾಯ್ತು ಕಬಾಬ್ ಬಂದಿದೆ. ನಾನ್ ಬ್ಲಾಗ್ ಮಾಡ್ಕೊಂತ ಇನ್ನಷ್ಟಕ್ಕೆ ಇವರೆಲ್ಲ ಕಾಲೇನೆ ಮಾಡ್ಬಿಡ್ತಾರೆ ಅನ್ಸುತ್ತೆ. ನಾನ್ ಬ್ಲಾಗ್ ಮಾಡಕ್ ಹೋದ್ರೆ ಅವರೆಲ್ಲ ತಿನ್ ಬಿಸಾಕಿರ್ತಾರೆ ಗೈಸ್. ಚೆನ್ನಾಗಿದೆ, ಚೂಸಿಯಾಗಿ. ಅಲ್ಲಿ ಬರೀ ಮೂವೇ ಕಾಣ್ತಾ ಇರೋದಪ್ಪ. ಮೂವ್ ಅಷ್ಟನಾ? ಅಲ್ಲಿ ಇಲ್ಲೊಬ್ಳು ವ್ಲಾಗರ್ ಇದಾರೆ, ವ್ಲಾಗರ್ ಶ್ರೀನಿವಾಸ್ ಏನ್ರಿ. ಇವರು ಕ್ಯಾಮ್ರಾಮನ್. ಏನಿಲ್ಲ ನಿಂದು ಬೇರೆ ಏನಿಲ್ಲ ನೋಡಿ ಗೈಸ್. ಎಲ್ಲ ವ್ಲಾಗರ್ ಆಗ್ಬಿಟ್ಟವ್ರ ಗೈಸ್. ಇಲ್ಲಿ ಸಿಕ್ತವ್ರಲ್ಲ ವ್ಲಾಗರು. ಸೀನಾ ನಿನ್ ಕ್ಲಾರಿಟಿ ನೋಡ ಕೆಟ್ಟಿತ್ತು ನೋಡಿ. ಯಾರ್ ಕ್ಲಾರಿಟಿ ಚೆನ್ನಾಗಿತ್ತು ನೋಡ್ರಿ, ಯಾರ್ ಕ್ಲಾರಿಟಿ ಚೆನ್ನಾಗಿತ್ತು ನೋಡ್ರಿ. ಅವ್ನ್ ಎಲ್ರದ್ದು ಸೂಪರ್ ಅಂತ, ಎಲ್ರದ್ದು ಚೆನ್ನಾಗಿ. ಅವ್ನ್ ಫಿಲ್ಟರ್ ಚಂದಲ್ಲ ಏನು ಹಣೆ ಮಾಡಿದೀನಿ. ಇನ್ನು 0.5 ಹೋಗಲ್ವಾ? ಇವಾಗ ಇನ್ನೊಂದ್ ರೌಂಡು ಪರೋಟ. ಏನ್ ಚಿಲ್ಲಿ ಚಿಕನ್ ಅಲ್ಲ, ಚಿಲ್ಲಿ ಚಿಕನ್ ಇದೆ. ಗುಂಟೂರ್ ಚಿಕನ್ ಬಂದಿದೆ. ಆಕ್ಚುಲಿ ಇವತ್ತು ನಮ್ ಪ್ಲಾನ್ ಇದ್ದಿದ್ದು ಅನ್ಲಿಮಿಟೆಡ್ ಹೋಗೋಣ ಅಂತ. ಎಲ್ಲ ಸಿಲಿಂಡರ್ ಪ್ರಾಬ್ಲಮ್ ಆಗಿ ಹೋಟ್ಲುಗಳೆಲ್ಲ ಬಂದಾಗ ಸಬ್ಸ್ಕ್ರೈಬರ್ ಏನೋ ಏನ್ ಹೇಳ್ತಾ ಇದ್ಯಾ? ಇವ್ರ ಹೋಟ್ಲು ಕ್ಲೋಸ್ ಮಾಡಿದಾರೆ ಗೈಸ್, ಸಿಲಿಂಡರ್ ಇಲ್ಲ ಅಂತ. ಎಲ್ಲಿ ಸಿಗ್ತಾಯಿಲ್ಲ ಮಗ ಒಳ್ಳೆನಾ? ನಮ್ಮ ಹತ್ರ ದುಡ್ಡಿಲ್ಲ ಇವತ್ತು, ಅದಕ್ಕೆ ಪಾತ್ರೆ ಒಳ್ಳೆಯ ಅಂತ ಪ್ಲಾನ್ ಆಗ್ತಿದ್ವಿ. ಏನ ಪ್ರಶಾಂತ್ ಲೇಟ್ ಆಗುತ್ತೆ ನಿಂಗೆ ಪಾತ್ರೆ ಹೋಗಕ್ಕೆ? ನನಗೊಂದು ನಂಬಿಕೆ. ಏನಂತ? ಏನ್ ಐಫೋನ್ ಐತಲ್ಲ ಪಟ್ಬಿಟ್ಟು ಅವ್ನು ಹೊಸ ಫೋನ್ 40,000. EMI ಐತೆ, ವಾಪಸ್ ಹೆಂಗಿದ್ರೆ ಬರ್ತಾರೆ ರೈಡ್ಗೆ. ಗೈಸ್ ನೋಡಿ, ನಾನು ಐಫೋನ್ ಕೊಟ್ಬಿಟ್ಟು ಹೋಗ್ತಾರೆ ಅಂದಿವ್ರಲ್ಲ ಗೈಸ್. ಏನೇ ಬರಲಿ ಎಲ್ಲ ಒಂದು ರೋಡ್ ಬರಂತ ಕೊಟ್ಟಾಗ್ತಕ್ಕ ಕೊಡ್ಲ. ನಿಂಗೆ ನಿಂಬೆ ಹಣ್ಣೆ ಇಟ್ಕೊಂಡ್ಬಿಟ್ಟು ರೈಸ್ ಬರ್ಬೇಕಣ್ಣ ಬಿರಿಯಾನಿ. ಸಾಂಬಾರ್ ಕೊಟ್ರೆ ದಿನ ಕಾಣ್ರಲ್ಲ ಪರೋಟ ದಿನಕ್ಕೆ. ಏನ್ರ ನೀವು ಎಲ್ಲಾನು ತಿನ್ಬೇಕಂದಿ. ಪ್ರಶಾಂತ್ ಇನ್ನೇನ್ ಸಮಾಚಾರ? ಪ್ರಶಾಂತ್ ಇನ್ನೇನ್ ಸಮಾಚಾರ? ಗೈಸ್ 1 ವರ್ಷ ಆಯ್ತು ಮಾತ್ ಬಿಟ್ಟೆ, ಅಣ್ಣ ಮದ್ವೆ ಆಗ್ಬಿಟ್ಟಂಗ ಆಯ್ತು. ಮದ್ವೆಗೆ ಕರೆದೇ ಇಲ್ಲ ಇವನು. ಯಾಕ? ನನ್ ಮದ್ವೆ ವಿಷಯ ನನ್ಗೆ ಗೊತ್ತಿರಲಿಲ್ಲ ಆಕ್ಚುಲಿ. ಹೌದಾ? ಮದ್ವೆ ಆಗೋಯ್ತ ಅಂತ ಆಲ್ರೆಡಿ ಮಕ್ಳವ್ರೆ. ಎಷ್ಟು ಮಕ್ಳು? 2 3ನೇದಕ್ಕೆ ರೆಡಿ ಮಾಡ್ತಾ ಇದೀವಿ. ಓ ಬಿಡ್ರಿ, ಕರ್ಕೊಂಬರೋದಲ್ವಾ ನಿಮ್ಮ ನಮ್ಮ ಅಜ್ಜಿನ? ನಮ್ಮ ಅಜ್ಜಿಗೆ ಕರ್ಕೊಂಬರೋದಲ್ವಾ? ಅದಕ್ಕೆ ಇವಾಗ ಕಾಲೇಜ್ ಹೋಗ್ತಾಳೆ. ತಿನ್ನೋ ಸಾಂಗು ಇನ್ನೊಂದ್ ಸ್ವಲ್ಪ ಬ್ಯಾಟಿಂಗ್ ಮಾಡ್ಬಿಟ್ಟು ಇವಾಗ ನಾವು ಮುಂದುವರಿಸ್ತೀವಿ. ಬಟ್ಟೆ ಎಷ್ಟವಾಗ್ತೈತಿ ಸಿಗೋಣ. ಏನ್ರಿ ಯಾಕ್ರ ಎಲ್ಲ ನಗ್ತೀರ? ವ್ಲಾಗರ್ ನೋಡಿ, ಇವ್ರೆಲ್ಲ ಚೆನ್ನಾಗಿ ಬಾರಿಸ್ತವ್ರೆ. ಅವನಂತೂ ತಟ್ಟೆನೆ ಖಾಲಿ ಮಾಡ್ಬಿಟ್ಟ. ನನ್ನ ತಟ್ಟೆಲಿಂದ ಈ ಗಾಳಿಯಲ್ಲಿ ನನ್ನ ತಟ್ಟೆ ಮೇಲೆ ಕಣ್ಣಾಗ್ತವನೆ. ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡಿ. ಕಂಟೆಂಟ್ ಬ್ಯಾಡ್ ಬನ್ರು ಇಟ್ಕೊಳ್ರು. ಬಿಡೋ ತಿಂತ ಇದೆ ಗೈಸ್. ನನ್ ಬಾಯಲ್ಲಿ ಐತೆ, ಇವ್ರ ಕೈಯಲ್ಲಿ ಐತೆ.
ಥ್ಯಾಂಕ್ ಯು ಬ್ರೋ. ಊಟ ಮಸ್ತ್ ಅಲ್ಲ ಅನ್ಲಿಮಿಟೆಡ್ ಹೋಗಿ ರೆಸ್ಟೋರೆಂಟ್ ತಿಂತಾ ಇರೋದು ನಾವು. ಅನ್ಲಿಮಿಟೆಡ್ಗಿಂತ ಕಮ್ಮಿನೇ ಆಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಕಮ್ಮಿ ಇತ್ತು, ಟೇಸ್ಟಿ ಆಗಿತ್ತು. ಹಾ ಸಾಧಾರಣ ಮೇಡಮ್ ಚೆನ್ನಾಗಿದೆ, ಯಾಕೆ ಸುಳ್ಳು ಹೇಳ್ತೀರಾ? ಬನ್ನಿ ಟ್ರೈ ಮಾಡೋಣ. ಗೈಸ್ ನಿಜ ಚೆನ್ನಾಗಿದೆ ಊಟ ಮಾತ್ರ ಇಲ್ಲಿ. ನಾವು ತುಂಬಾ ಸಲ ಬಂದಿದ್ದೀವಿ ಪ್ರಶಾಂತ್, ತುಂಬಾ ಜನ ಬಂದಿದ್ದೀವಿ ಇಲ್ಲಿ, ತುಂಬಾ ಸಲ ಬಂದಿದ್ದೀವಿ. ಊಟ ಮಾತ್ರ ಸೂಪರ್ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಒಂದು ಸಾಕಾಗಿ ಸಿಗುತ್ತೆ. ಅನ್ಲಿಮಿಟೆಡ್ ಇರೋಲ್ಲ ಸಿಗಲ್ಲ ನಮ್ ಸ್ಯಾಟಿಸ್ಫ್ಯಾಕ್ಷನ್. ಏನ್ ಮಗ ಅನ್ಲಿಮಿಟೆಡ್ ಸಿಗಿದಾರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ. ರಾತಾ ಆಯ್ತಪ್ಪ, ನಾನು ಆಫ್ ಬರ್ತೀನಿ, ನಾನು ಮಿಕ್ಕಿದ ನಾನು ರಾತಾ ಕರ್ಕೊಂಡು ಹೋಗ್ತೀನಿ. ನೀನು ಹಾಕ್ಬೇಡ. ನಾನು ಆಫ್ ಆಫ್ ಇದು ಆಫ್ ಮಿಕ್ಕಿದ ಕಳ್ಸ್ತೀನಿ. ಅವ್ರು ಆಟ ಕರ್ಕೊಂಡೆ ಬಿಡು. ನಮ್ಮಮ್ಮ ಏನ್ ಹೇಳಿ ಮುಂದಕ್ಕೆ ಮಾತೇ ಗೊತ್ತಾಗಿಲ್ಲ ಮರ್ಯಾದೆ ಇಂಡಿಯಾ. ಗೈಸ್ ಇನ್ನೇನಂದ್ರೆ ಚೆನ್ನಾಗಿದೆ ತುಂಬಾ ಊಟ ಮಾತ್ರ. ನಮ್ ಅನ್ಲಿಮಿಟೆಡ್ ಅಲ್ಲಿ ಹೋಗಿದ್ರೆ ಅಲ್ಲೇ ಅನ್ಲಿಮಿಟೆಡ್ ಹೋಗಿದ್ರೆ ಈ ತರ ಟೇಸ್ಟ್ ಸಿಗ್ತಾ ಇರಲಿಲ್ಲ. ದೇವರಾಣೆ ಗೈಸ್ ಅನ್ಲಿಮಿಟೆಡ್ ಅಲ್ಲಿ ಈ ತರ ಏನೋ ಟೇಸ್ಟ್ ಇರೋದೇ ಇಲ್ಲ ಬಿಡಲ್ಲಿ ಸತ್ಯವಾಗ್ಲು. ಅದೇನಾಕ್ ಮಾಡಿರ್ತಾರೋ ಗೊತ್ತಿಲ್ಲಪ್ಪ. ಯಾರು ನೋಡ್ತಾ ಇಲ್ಲ, ಅವ್ರು ಲಾಗ್ 10 ಜನ ನೋಡ್ತಾರೆ. ನೀನು ಇದೆಯಾ ವೇಸ್ಟ್ ನನ್ ಮಗ. ನೋಡ್ಕೋ, ಜಸ್ಟ್ ಥಿಂಕ್ ಮಾಡು. ಥಿಂಕಿಂಗ್ ಎಲ್ಲಾರು ಫುಲ್ ಕಣು ಗಾಯಸ್ ಅನ್ಕೊಂಡಿದ್ರೆ ಹಿಂಗೆ ಎದುರುಗಡೆ ಇರೋರೇ ಸಿಗಲ್ಲ ಮಾತಾಡ್ಸಕ್ಕೆ ಅವ್ರಿಗೆ. ಇನ್ನು ಇರ್ತಾರೆ, ಅವ್ರನ್ನ ಮಾತಾಡ್ಸಕ್ ಆಗಲ್ಲ. ಇವತ್ತಿನ ಲಾಗು 99 ಸುಭಾಷ್ ಅಲಿಯಾಸ್ ಶ್ರೀನಿವಾಸ್. ಚೆನ್ನಾಗಿತ್ತಲ್ಲ ನೀವು ಯಾಕೆ ಕಣ್ಣು ಬಿಡ್ಕೊಂಡು ಯಾಕೋ ಹಿಂಗೆ ಹಿಂಸೆ ಪಡ್ತೀಯಾ? ಯಾರೋ ನೀನು ಯಾಕೋ ಹಿಂಗೆ ಹಿಂಸೆ ಪಡ್ತೀಯಾ? ಎಲ್ಲಿಂದ ಬರ್ತೀಯ ನೀನು? ನಮ್ ಬ್ಲಾಗಿಗೆ ಕಂಟೆಂಟ್ ಅಂದ್ರೆ ಶ್ರೀನಿವಾಸ್ ಅಂದ್ರೆ ಕಂಟೆಂಟ್. ಅದಕ್ಕೆ ಜಿಮ್ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ರೆ ನಮ್ಗೆಲ್ಲ ಅದೃಷ್ಟ ಇಲ್ಲ, ಏನ್ ಮಾಡೋದು? ನಿನ್ ಹೊಟ್ಟೆ ಬಂದ್ ಕೂತದೆ. ನೀನ್ ಜಿಮ್ ಹೋಗಿ 2 ವರ್ಷ ಬೇಕು ಕರ್ಸಕ್ಕದನ್ನ. ಯಾರು ನಿನ್ಗೆ ಅಪ್ಪಿ ಒಂದೇ ಜಿಮ್ ಬರುತ್ತಲ್ಲ, ಒಂದ್ ತಿಂಗಳು ಸಾಕು. ಅದೇ ಸುಣ್ಣನ ಹಾಕೊಡ್ತಾರಲ್ಲ 420 ಬರ್ತಾ ಅದು ಒಂದ್ ವರ್ಷದಲ್ಲಿ ಕರ್ಗಿಸ್ಬಿಡ್ತೀಯ ಹೊಟ್ಟೆ. ಒಂದ್ ತಿಂಗಳು ಗೈಸ್ 1 ವರ್ಷದಲ್ಲ 1 ತಿಂಗಳು ಹೊಟ್ಟೆ ಕರೆಸ್ತಾನಂತೆ. ನಮ್ಮ ಕರೆಕ್ಟ್ ಡೆಡಿಕೇಶನ್ ಮಾಡಿದ್ರೆ ಒಂದೇ ಒಂದು ತಿಂಗಳು ಸಾಕು. ಚಾನ್ಸೇ ಇಲ್ಲ ಮಗ. ಬರೀ 1 ತಿಂಗಳಿಗೆಲ್ಲ 12 ದಿವಸದಲ್ಲಿ 8 kg ಚೆನ್ನಾಗಿದೆ ನಮ್ಗೆ ಗೊತ್ತಾನೆ. ಸುಮ್ನೆ ಇರಲಿ. ಏನದೇ ತಮಾಷೆನಾ? ಚಾಲೆಂಜ್ ನನಗೂ ನಿನ್ಗೆ 20 ಸಾವಿರ ಮಗ ಚಾಲೆಂಜ್. ಸಿಕ್ ಪ್ಯಾಕ್ ಬರ್ದಿರೋ ಪರವಾಗಿಲ್ಲ, ಹೊಟ್ಟೆ ಕಾಣಿಸ್ಬಾರ್ದು. ಕಾಣಿಸ್ಬಾರ್ದು. ಆಯ್ತು ಕಣ. ಎಷ್ಟು ಕೆಜಿ ಕಮ್ಮಿ ಮಾಡ್ತೀಯಾ 12 ದಿವಸದಲ್ಲಿ? 12 ದಿವಸದಲ್ಲಿ 8 kg ಮಾಡ್ತೀಯಾ? ಆಗಲ್ಲ ಬಿಡು ಮಗ, ಚಾನ್ಸೇ ಇಲ್ಲ. ಪಕ್ಕ ಪ್ರಾಪರ್ ಶ್ರೀನಿವಾಸ್ ಅವ್ರಿಗೆ ಸ್ಪಾನ್ಸರ್ ನಮ್ಮ ಪುಟ ಮಾಡ್ತಾನೆ. ನಮ್ಮ ತಾಯಣ್ಣ ಕೊಡ್ತೀನಿ, 1 ತಿಂಗಳು ತಾನೇ ಕಟ್ತೀನಿ. ಆಯ್ತು ಸರಿನಾ? ನಿನ್ ಪರ್ಸನಲ್ ಟ್ರೈನಿಂಗ್ ತಗೋ. ನೀನ್ ಹೇಳು, ನನ್ನ ಟ್ರೈನಿಂಗ್ ಏನು ಬೇಡ ಗುರು. ಪರ್ಸನಲ್ ಟ್ರೈನಿಂಗ್ ತಗೋ. ನಾನು ಹೇಳೋದು ಪ್ರಾಡಕ್ಟ್ ಬರ್ತದೆ. ಗೈಸ್ ನೋಡಿ ಇವತ್ತು ಶ್ರೀನಿವಾಸನ್ಗೆ ಆಗುತ್ತೆ. ಏನ್ ಪ್ರಶಾಂತ್ ನೀನೇ ಇದಕ್ ಸಾಕ್ಷಿ. 50K ಆಗುತ್ತೆ ಪಕ್ಕ. 50,000 15 15K ಆಯ್ತು ಗೈಸ್. 15K ಆದ್ರಾಗ್ಲಿ ನಂಗೆ ಚಿಂತೆ ಇಲ್ಲ. 12 ದಿನದಲ್ಲಿ 8 kg ಕಮ್ಮಿ ಮಾಡ್ತಾನಂತೆ ಶ್ರೀನಿವಾಸನ್. ಚಾಲೆಂಜು ಮಾಡಿಸ್ಬಿಟ್ಟು ತೋರ್ಸು. 15,000 ಅಲ್ಲ 20,000 ಕೊಡ್ತೀನಿ. ಫಸ್ಟ್ ಮಾಡ್ತೀನಿ. ನೋಡಲ್ಲ ಹೆಂಗವನೇ. ಚಾಲೆಂಜ್ ಅಕ್ಸೆಪ್ಟ್ ಮಾಡೋ ಫಸ್ಟ್ ಲೈ. ಇವಾಗ ಅಲ್ಲಿ ಐಫೋನ್ ಫೋನ್ ಪೇ 3 ಪೈಸೆ ಹಾಕ್ಬಿಟ್ಟಿದ್ದೀನಿ, ಸುಮ್ಮನೆ ಇದ್ಬಿಡು. ಗೈಸ್ ಹೋಟ್ಲಿಗೆ ಕರ್ಕೊಂಡ್ಬಂದ್ಬಿಟ್ಟು ಅವಮಾನ ಮಾಡ್ತಾವ ನಾನು ಇವತ್ತು. ಗೈಸ್ ನನಗೆ ಊಟ ತುಂಬಾ ಇಷ್ಟ ಆಯ್ತು, ಬಟ್ ನಮ್ಮ ಪುಟ್ಟ ಹಿಂಗ್ ಮಾಡ್ತಾ ಅಂತ ಗೊತ್ತಿರಲಿಲ್ಲ. ನಾನೇನ್ ಮಾಡಿದೆ? ನಾನು ಟ್ರೀಟ್ ಕೊಡ್ತೀನಿ ಕರ್ಕೊಂಬಂದು. ನೀನ್ ತಾನೇ ಮೊಬೈಲ್ ಹೊಸ ಫೋನ್ ತಗೊಂಡ್ರೆ ಟ್ರೀಟ್ ಕೊಡ್ಸಿರೋದು ಇವತ್ತು. EMI ಕಟ್ಟಿಲ್ಲ, ಡೌನ್ ಪೇಮೆಂಟು ಕೊಟ್ಟಿಲ್ಲ, ಹಂಗೆ ಯೂಸ್ ಮಾಡ್ತಾ ಇದೀನಿ ಫೋನ. ಹೊಲ ಗೊತ್ತಿಲ್ಲಪ್ಪ ನಮ್ಗೆ. ಇವಾಗ ನಮ್ ಟ್ರೀಟ್ ಆಯ್ತು, ನೀನ್ ಟ್ರೀಟ್ ರೆಡಿ ಮಾಡ್ಕೋ ಸಾಕು. ನನ್ ಟ್ರೀಟು ಕೊಡೋನ್ ಬಿಡೋದು, ಅದ್ರಲ್ಲಿ ಏನೈತಿ? ಕೊಡೋನ್ ಬಿಡೋನು ಅಲ್ಲ, ರೆಡಿ ಮಾಡ್ಕೋ. ನಾಳೆ ನಾಡ್ದೆ ಹೋಗಿರ್ತೀವಿ. ಇವತ್ತು ತಿಂತಿದೀವಿ ನಾನ್ ವೆಜ್, ಇನ್ನೊಂದು 2 ದಿವಸ. ಗಾಯ್ಸ್ ಎಲ್ಲ ಹೊಟ್ಟಿತ್ತು, ಟ್ರೀಟ್ ಅನ್ಬಿಟ್ಟು ಬೇಡ, ಎಲ್ಲ ಹೊಟ್ಟಿದ್ದು. ನಮ್ದ್ರ ಅದ್ರಲ್ಲಿ ಏನಿಲ್ಲ, ಪಕ್ಕಕ್ಕೆ 24 ಸೇರ್ಸ್ಕೊಂಡ್ರೆ ಅಷ್ಟೇ ನಮ್ದಿರೋದು. ನೀನ್ ಮಾತಾಡಿದ್ರೆ ನಮ್ ಲಾಗಿ ಕಂಟೆಂಟ್ ಆಯ್ತದ ನೋಡಪ್ಪ ಇವತ್ತು. ಟಿ ಶರ್ಟ್ ಅದು ಅಲ್ಲ, ಅದು ಬಂದಿಲ್ಲ. ಏನದು ಇನ್ಸ್ಟಾದಲ್ಲಿ ಬೊಂಬೆ ತರ ಅಲ್ಲ, ಅದು ಜಮೀನ್ ಎಡಿಟ್ ಮಾಡಿ. ಇವತ್ತಿನ ಬ್ಲಾಗು ಜಸ್ಟ್ ಏನಿಲ್ಲ, NGT ವಿಜಯನಗರ್ಗೆ ನಾನ್ ವೆಜ್ ತಿನ್ನಕ್ಕೆ ಬಂದಿದ್ದು. ಆಲ್ರೆಡಿ 10 ಡೇಸ್ ಆಗಿದೆಯಾ ಮಗ ನಾನ್ ವೆಜ್ ತಿನ್ಸಿನ? 1 ವೀಕ್ 10 ಡೇಸ್ ಮೇಲೆ ಆಗಿತ್ತು. ಇವ್ನ ತಮ್ಮಂದಿರೆಲ್ಲ ಬಂದಿದ್ದಲ್ಲ, ಹಂಗೆ ಪ್ರಶಾಂತ್ ಸಿಕ್ಕಿ ನಮ್ಗೆ ಆಲ್ರೆಡಿ 1 ವರ್ಷ ಆಗಿತ್ತು ನಾನ್ ವೆಜ್ ತಿಂದು. ಒಂದ್ ಸ್ವಲ್ಪ ಹಂಗೆ ಚೆನ್ನಾಗಿ
ತಿನ್ನೋಣ ಅಂತ ಬಂದಿದೀವಿ. ನಿಜವಾಗ್ಲೂ ಹೋಟ್ಲ್ ಸಕ್ಕತ್ತಾಗಿದೆ. ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ರಿವ್ಯೂ ಕೊಡ್ತಾ ಇರೋದು ಅಷ್ಟೇ. ಚೆನ್ನಾಗಿದೆ, ನೀವು ಬಂದು ಟೇಸ್ಟ್ ಮಾಡಿ. ಏನೋ ಗೈಸ್, ನಾನು ವ್ಲಾಗ್ ಬಗ್ಗೆ ಏನೋ ಮಾತಾಡ್ತಾನೆ ಇಲ್ಲಿ. ಇವನು ವ್ಲಾಗಲ್ಲೆಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಾನೆ. ಇವನ್ಗೆ ಬ್ಯಾಡ್ ಕಮೆಂಟ್ ಹಾಕಿ ಗೈಸ್, ಇವನ್ನ ವೇಸ್ಟ್ ನನ್ನ ಮಗ. ಗೈಸ್, ನೀವು ಒಂದ್ ಬ್ಯಾಡ್ ವರ್ಡ್ ಇವತ್ತವರೆಗೂ ಲೈಫಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ನನಗೆ ಹಾಕಿ ಪರವಾಗಿಲ್ಲ. ಅಲ್ಲಪ್ಪ, ನೀವು ಅದು ವ್ಲಾಗ್ ಅಲ್ಲಿ ಎಷ್ಟು ಜನ ನೋಡ್ತಾರೆ ಗೊತ್ತಾ? ನಮ್ ವ್ಲಾಗ್ ನಾ ಎಲ್ಲ ಕಾಮನ್ ಒಂದ್ ದಿವಸಕ್ಕೆ 1,00,000 ವ್ಯೂಸ್ ಹೋಗುತ್ತೆ. ಕಬಾಬ್ ಕೇಳಿ ಒಂದ್ ಪ್ಲೇಟ್. ಸೀನಾ, ಇವತ್ತು ನಿನ್ಗೊಂದು ಇನ್ನೊಂದು ಚಾಲೆಂಜ್ ಕೊಡ್ತೀನಿ ಕಣ. 3 ದಿವಸದಲ್ಲಿ ನಂದು ಈಗ 176 ಸಬ್ಸ್ಕ್ರೈಬರ್ಸ್ ಇದಾರೆ. 3 ದಿವಸದಲ್ಲಿ 500 ಸಬ್ಸ್ಕ್ರೈಬರ್ ಮಾಡ್ಬೇಕು. ದುಡ್ಡು ಕೊಡ್ಲಾ ಮಾಡ್ಬಿಟ್ಟು ರಾತ ಕರ್ಕೊಂಡೋಯ್ತೀನಿ. ಇಲ್ಲಿ ಕೇಳಿ, ಇಲ್ಲಿ ದುಡ್ಡು ಕೊಡೋದಲ್ಲ, ರಾತ ಕರ್ಕೊಂಡೋಯ್ತೀನಿ. ನೀನ್ ಏನ್ ತಿಂದೆ ಅವತ್ತು ತಿಂದೆ. 500 ಸಬ್ಸ್ಕ್ರೈಬರ್ಸ್ ಆಗಿದ್ದ ದಿವಸ ನೀನ್ ರಾತ ಕರ್ಕೊಂಡೋಯ್ತೀನಿ ಕಣ. ಗೈಸ್, ಇವತ್ತು ಚಾಲೆಂಜ್ ಶ್ರೀನಿವಾಸನ್ಗೆ 3 ವರ್ಷ ವೇಟ್ ಮಾಡಿ ಗೈಸ್. ಕೇಳಿಸ್ಕೊಳ್ಳಿ, ಆಯ್ತು 3 ವರ್ಷಕ್ಕೆ ಇರೋ ಆಯ್ತು. ಇಲ್ಲಿ ಕೇಳಿಸ್ಕೊಳ್ಳಿ, ಚಾಲೆಂಜ್ ತಗೋತ್ಯಾ? ಯಾರು ಮಾಡ್ತಾರೆ? 500 ಸಬ್ಸ್ಕ್ರೈಬರ್ಸ್ ಮಾಡ್ಸಿದ್ದೀನ. ಇವಾಗ ಡಾಕ್ ಸತೀಶ್ ಕೈಲಿ ನಮ್ಗೆ ಲೇಖಲಿ ಎಲ್ಲ ಪ್ರಮೋಷನ್ ಮಾಡ್ಸು. ಇಲ್ಲೇ ವ್ಲಾಗಿಗೆಲ್ಲ ಪ್ರಮೋಷನ್ ಅದು ಏನಲ್ಲ. 500 ಸಬ್ಸ್ಕ್ರೈಬರ್ಸ್ ಅಲ್ಲೊಂದು ವ್ಲಾಗ್ ಮಾಡಿದ್ರೆ ಡಿಸ್ಕೌಂಟ್ ಆದ್ರೂ ಕೊಡೋರ. ಕೇಳಿಸ್ಕೊಳ್ಳಿ, ಬೇಡ ಬೇಡ ಗ್ಯಾಸ್ ಇಲ್ಲ ಅನ್ಬಿಟ್ಟು ವಿಜಯನಗರದಲ್ಲಿ ಎಲ್ಲ ಒಟ್ಟು ಎಲ್ಲ ಮುಚ್ಕೊಂಡು ಹೊಂಟೋಗವೆ. ನಮ್ NGT ಮಾತ್ರ ಗ್ಯಾಸ್ ಇರ್ಲಿ ಬಿಡ್ಲಿ, ಅವ್ರು ಪರ್ಫೆಕ್ಟ್ ಊಟ ಕೊಡ್ತಾರೆ. ಒಂದ್ 2 ಬಿಲ್ಡ ಕೊಡಿದ್ರೆ ಒಂದ್ 200 ರೂಪಾಯಿ ಕಡಿಮೆ ಮಾಡೋದು. ಬೇಡ ನಮ್ಗೆ. ಅದ್ರಲ್ಲೂ ವಾಟರ್ ಬಾಟ್ಲ ಮತ್ತೆ ಎಲ್ಲಾನು ಡಿಸ್ಕೌಂಟ್ ಮಾಡೋ. ಬೇಡ ಬೇಡ, ಹಂಗೇನು ಬೇಡ. ಈಗ ನೋಡಪ್ಪ, ಸಾಕು, ನಿದ್ದೆ ಬರ್ತಿದ್ಲು. ಕಣ್ಣೆ ಹೊಂಟೈತಲ್ಲ. ನಮ್ ಜೀವನ ಹೆಂಗಾಗ್ಬಿಟ್ಟೈತೆ. ಸಿಕ್ತವ್ರಲ್ಲ ಬ್ಲಾಗ್ ಮಾಡಕ್ ಹೋದ್ರೆ ಹೋಗೋ ಸೈಡ್ಗೆ ಅನ್ನಂಗ ಏನು ಮಾಡಕ್ಕಾಗಲ್ಲ. ನಮ್ ಸ್ಯಾಮ್ಸಂಗ್ ನಮ್ಗೆ ಇಲ್ವಾ? ಸ್ಯಾಮ್ಸಂಗ್ ನಮಗೂ ಒಂಥರ ಇನ್ಸ್ಪೈರ್ ಅಪ್ಪ. ಸ್ಯಾಮ್ಸಂಗ್ ಇರೋ ಫ್ಯಾನ್ಸ್ ಎಲ್ಲ ಯಾರಿದ್ದೀರಾ, ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಬಗ್ಗೆ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಸಿಗುವ ನಾಳೆ ವಿಡಿಯೋದಲ್ಲಿ. ಏನೋ ಸೊ ಸಿಗುವ. ಬಾಯ್ ಬಾಯ್.